ಅಲ್ಲ ಅವಕಾಶ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಮ್ಮ ರಾಜ್ಯದ ಇತಿಹಾಸ ನಿಮ್ಗೆ ಹೇಳ್ಬೇಕು ಅಂದ್ರೆ ಕುಮಾರಸ್ವಾಮಿ ಅವರು ಮೊದಲನೇ ಸರಿ ಶಾಸಕರಾಗಿ ಬಂದಿದ್ದು 2004 ಅಲ್ಲಿ ಮೊದಲನೇ ಸರಿನ ಮುಖ್ಯಮಂತ್ರಿ ಆದ್ರು. ಮತ್ತೆ ಬಿಜೆಪಿನವರು ಈಗ ಎಷ್ಟು ಜನಕ್ಕೆ ಮೊದಲನೇ ಸರಿ ಶಾಸಕರುಗಳಿಗೆ ಮುಖ್ಯಮಂತ್ರಿ ಮಾಡಿದ್ದಾರೆ, ಮಂತ್ರಿಗಳು ಮಾಡಿದ್ದಾರೆ. ನಮ್ಮಲ್ಲೂ ಕೂಡ ಮಾಡ್ಲಿ, ಅವ್ರು ಕೇಳಿದ್ರಲ್ಲಿ ತಪ್ಪೇನಿದೆ. ಬರೀ ಮಾತೆತ್ತಿದ್ರೆ ಒಂದಷ್ಟು ಜನ ಪಟ್ಟಿ ಇದೆ. ಯಾವಾಗಲೂ ಕಾಂಗ್ರೆಸ್ ಬರ್ಲಿ ಇವರೇ ಮಂತ್ರಿಗಳು, ಅವ್ರಿಗೆ ತೆಗಿಲಿ, ಹೊಸಬ್ರಿಗೆ ಅವಕಾಶ ಕೊಡ್ಲಿ, ಅದ್ರಲ್ಲಿ ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಸರ್, ಈಗ ಏನೋ ಒಂದು ಹೇಳಿಕೆ ನೀಡಿದ ತಕ್ಷಣ ವಜಾ ಮಾಡೋ ಲೆವೆಲ್ಗೆ ಹೋಗುವಂತ ಕಾಂಗ್ರೆಸ್ ನಾಯಕರುಗಳು ಅದ್ ಬಿಡಿ, ಅದು ಹಳೆ ಕತೆ. ಅದು ಪರಿಗಣಿಸ್ತಾರ ಅಂತ ಹಿರಿಯರಿದ್ದಾರೆ, ಅವರಿದ್ದಾರೆ ನೀವು ಒಂದು ವಿಷಯಕ್ಕೆ ಈಗ ಒಂದೇ ಕಾಯಿಲೆಗೆ ಎಲ್ಲ ಔಷಧಿ ಕೊಡಕ್ಕಾಗಲ್ಲ. ಆಯಾ ಕಾಯಿಲೆಗೆ ತಕ್ಕಂತೆ ಔಷಧಿ ಕೊಟ್ರೆ ಗುಣಮುಖ ಆಗ್ತದೆ. ನೀವು ಸರಿಯಾಗಿ ಡಯಾಗ್ನೈಸ್ ಮಾಡದೆ ಔಷಧಿ ಕೊಟ್ರೆ ಅದು ರಿಯಾಕ್ಷನ್ ಆಗಿ ಪೇಷಂಟ್ಗೆ ತೊಂದರೆ ಆಗ್ಬಿಡ್ತದೆ. ಅದಕ್ಕೆ ಈಗಿಂದ ಹೇಳಿ 31 ಜನ ಕೇಳಿದ್ದಾರೆ, ಸರಿ ಇದೆ ಅದು ಕೇಳಿರ್ತಕ್ಕಂಥದ್ದು. ಅದ್ರ ಮೇಲೆ ಹೈಕಮಾಂಡ್ ಅವರು ನಿರ್ಣಯ ಮಾಡಬೇಕು. ದೆಹಲಿಗೆ ಹೋಗಿದ್ದೆ, ಭೇಟಿ ಮಾಡಿದ್ದೆ, ಅಷ್ಟೇ ಹೇಳಿದೆ. ಅವ್ರಿಗೆ ಏನ್ ಹೇಳಿದೆ, ಬೇಡಿಕೆ ಏನಿಲ್ಲ ನಮ್ದು. ನಾನು ಹೇಳಿದೆ, ಇದು ಸರ್ಕಾರದಲ್ಲಿ ಈ ಏನ್ ಗೊಂದಲ ಇದೆ, ಇದು ಸರ್ಕಾರಕ್ಕೂ ತೊಂದ್ರೆ, ಪಕ್ಷಕ್ಕೂ ತೊಂದ್ರೆ. ಈ ಗೊಂದಲ ನೀವು ನಿವಾರಣೆ ಮಾಡಬೇಕು, ಜಾಗ್ರತೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೀವು ತಪ್ಪು ಮಾಡಿದಾಗ ಆಗ್ತದೆ. ನೀವು ಕರ್ನಾಟಕದ ಎಲ್ಲ ವಿಚಾರ ಗೊತ್ತಿದೆ. ನೀವು ಸೂಕ್ತವಾದ ನಿರ್ಣಯ ತಗೊಳ್ಳಿ. ಇಟ್ಕೊಳ್ಳೋದು, ಬಿಡೋದು, ಕಟ್ಕೊಳ್ಳೋದು, ಯಾರಿಗ್ ಮಾಡೋದು, ಏನ್ ಮಾಡೋದು ಎಲ್ಲ ನೀವು ತೀರ್ಮಾನ ತಗೊಂಡು ಗೊಂದಲ ನಿವಾರಣೆ ಮಾಡ್ಬೇಕು. ಜಾಗ್ರತೆ. ಗೊಂದಲ ನಿವಾರಣೆ ಆದ್ರೆ ಪಕ್ಷಕ್ಕೂ ಕ್ಷೇಮ, ಸರ್ಕಾರಕ್ಕೂ ಕ್ಷೇಮ. ಇದರಿಂದ ಸರ್ಕಾರದಲ್ಲೂ ಕೂಡ ಅಧಿಕಾರಿಗಳಲ್ಲಿ ಗೊಂದಲ ಇದೆ, ಈ ಪಕ್ಷದಲ್ಲಿ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಇರುತ್ತೆ. ಆದಷ್ಟು ಜಾಗ್ರತೆ ನಿವಾರಣೆ ಮಾಡಿ ಅಂತ ಮನವಿ ಮಾಡಿದ್ದೇನೆ. ಆದಷ್ಟು ಜಾಗ್ರತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಗೊಂದಲ ಸೃಷ್ಟಿ ಮಾಡಿದ್ದು ನಾವು ಹೈಕಮಾಂಡ್ ನಾಯಕರಲ್ಲ, ಸ್ಥಳೀಯ ಮಟ್ಟದಲ್ಲಿ ಆಗಿದ್ದಂಥದ್ದು ಅನ್ನೋದು ಅವರ ಮಾತು. ಸೊ ಹಂಗಾಗಿ ನೀವು ಹೇಳಿದ ಆಯ್ತಮ್ಮ, ಈಗ ಯಾರೇ ಮಾಡ್ಲಿ ಅವ್ರ ಅಭಿಪ್ರಾಯ, ಅವರು ತೀರ್ಮಾನ ಹೇಳ್ಬೇಕು ತಾನೆ. ಈಗ ಅವ್ರು ಹೇಳ್ಬಿಟ್ಟ ಮೇಲೆ ಮುಗೀತು. ಅದನ್ನ ಯಾರು ಪ್ರಶ್ನೆ ಮಾಡಕ್ ಯಾರು ಹೋಗ್ತಾರೆ? ಯಾರು ಮಾಡೋದಿಲ್ಲ. ಅದಕ್ಕೋಸ್ಕರ ಅದನ್ನು ಜಾಗ್ರತೆ ನಿವಾರಣೆ ಮಾಡ್ಬೇಕಂತ ಮನವಿ ಮಾಡಿದ್ವಿ. ಅದಕ್ಕೆ ಅವರು ಜಾಗ್ರತೆ ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಿವಸ ಹೇಳಿಲ್ಲ, ಜಾಗ್ರತೆ ಅಂತ ಹೇಳಿದ್ದಾರೆ. ಜಾಗ್ರತೆ ಹೇಳಿಲ್ಲ. ಇವರು ಡಾಕ್ಟರ್ ಪರಮೇಶ್ ಎಷ್ಟು ವರ್ಷ ಇದ್ರಿ? ಅವ್ರು 8 ವರ್ಷ ಇದ್ರು, ಮತ್ತೆ ಇನ್ನು 2 ವರ್ಷ ಬಾಕಿ ಐತಲ್ಲ. ಮುರಿಬೇಕು. ಈಗ ಮುಖ್ಯಮಂತ್ರಿ ದಾಖಲೆ, ದೇವರಾಜ ಅರಸು ದಾಖಲೆಯನ್ನ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಹಂಗೆ ಕೆಪಿಸಿಸಿ ಅಧ್ಯಕ್ಷರ ದಾಖಲೆನ ಸನ್ಮಾನ್ಯ ಶಿವಕುಮಾರ್ ಮುರಿಲಿ ಅಂತ ಆಶಯ ನಂದು. ಮುರಿಲಿ ಅಂತ ಆಶಿಸ್ತೇನೆ. ಅಲ್ಲಪ್ಪ, ಈಗೆಲ್ಲ ದಾಖಲೆಗಳು ಮುರಿಬೇಕಂತ ಅಭಿಪ್ರಾಯ ಇದ್ರೆ ದಾಖಲೆ ಮುರಿಲಿ, ಯಾರು ಬೇಡ ಅಂತಾರೆ. ಸತೀಶ್ ಜಾರಕಿಹೊಳಿ ಅವರು ಅವರೇನಿಲ್ಲ, ಪಕ್ಷದಲ್ಲಿ ಏನು ಅವಕಾಶ ಕೊಡ್ತಾರೆ, ಅವಕಾಶನ ಏನು ಆದೇಶ, ಅವಕಾಶ ಅಥವಾ ಏನ್ ನಿರ್ದೇಶನ ಕೊಡ್ತಾರೆ ಅದರಂತೆ ಅವರು ನಡಿತೀನಿ ಅಂತಕ್ಕಂಥದ್ದು ಸತೀಶ್ ಅವರ ನಿರ್ಣಯ. ದಲಿತ ಮುಖ್ಯಮಂತ್ರಿ ವಿಚಾರ ಬಂದಂತ ಸಂದರ್ಭದಲ್ಲಿ ಮಾದೇವಪ್ಪ ಅವರು ಬಹಳ ವರ್ಷಗಳ ಕನಸಿದೆ ಅಂತ ಹೇಳಿದ್ರು. ಏನ್ ಮಾದೇವಪ್ಪ ಏನ್ ಆಗ್ಬೇಕು ಅಂತ ಹೇಳಿಲ್ವಲ್ಲಪ್ಪ. ದಲಿತ ಮುಖ್ಯಮಂತ್ರಿ ಮಾಡೋದಾದ್ರೆ ಎಲ್ರು ಒಪ್ತಾರೆ. ಶಿವಕುಮಾರ್ ಅವರು ಒಪ್ತಾರೆ, ಸಿದ್ದರಾಮಯ್ಯನವರು ಒಪ್ತಾರೆ, ಇನ್ನೊಬ್ರು ಒಪ್ತಾರೆ. ಡಿ.ಕೆ. ಶಿವಕುಮಾರ್ ನಮಸ್ಕಾರ ಮಾಡಿದ್ರು ಸರ್. ಯಾರಿಗೆ? ಶಿರಬಾಗಿ ನಮಸ್ಕಾರ ಮಾಡಿದ್ರು ಮಾದೇವಪ್ಪ ಅವರ ಹೇಳಿಕೆಗೆ ಅಂತ. ನೋಡಿ, ಅದು ಅವ್ರವ್ರ ವಿಚಾರ. ಮಾದೇವಪ್ಪನವ್ರ ಬಗ್ಗೆ ಇವ್ರಿಗಿರೋ ಗೌರವ, ಇವ್ರ ಬಗ್ಗೆ ಅವ್ರಿಗಿರೋ ಗೌರವ, ಅದು ಅವ್ರವ್ರ ವಿಚಾರ. ಅದ್ರ ಬಗ್ಗೆ ನಾನು ಹೆಂಗ್ ಹೇಳಕ್ ಆಗ್ತದೆ? ಈಗ ನಿಮ್ಮಲ್ಲಿ ಏನಿದೆ ಅಂತ ನಾನು ಹೇಳಕ್ ಆಗ್ತದ? ನನ್ನಲ್ಲಿ ಏನಿದೆ ಅಂತ ನೀವ್ ಹೇಳಕ್ ಆಗ್ತದ? ಪರಮೇಶ್ವರ್ ಅವ್ರಿಗೆ ಕೂಲಿ ಬೇಡವಾ ಅಂತ? ಅರೆ ಹೌದು, ಹಳೆ ಕೂಲಿ ಅವ್ರದ್ದು. ಇವ್ರದನ್ನ ಲೇಟೆಸ್ಟ್ ಕೂಲಿ, ಅವ್ರದ್ದು ಹಳೆ ಬಾಕಿ ಕೂಲಿ ಅವ್ರದ್ದು. ಅದರಿಂದ ಹಳೆ ಕೂಲಿ ತೀರ್ಮಾನ ಆದ್ಮೇಲೆ ಹೊಸ ಕೂಲಿ ಕೊಡ್ಲಿ ಹೇಳಿದೀವಿ. ನೋಡಿ, ಹೈಕಮಾಂಡ್ ಮುಂದೆ ಪಕ್ಷದ ವಿಚಾರ, ನಮ್ಮ ವಿಚಾರ, ಇನ್ನೊಬ್ಬರ ವಿಚಾರ ಏನೆಲ್ಲ ಮಾತಾಡಿದೀವಿ ಅದನ್ನೆಲ್ಲ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳೋವಂತ ಇರೋದಿಲ್ಲ. ಕೆಲವು ನಮ್ಮ ಆಂತರಿಕ ವಿಚಾರಗಳಿರ್ತವೆ, ಅದನ್ನೆಲ್ಲ ಚರ್ಚೆ ಮಾಡಿದೀವಿ. ಆದ್ರೆ ಒಂದಂತೂ ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟಕ್ಕೆ ಸೀಮಿತವಾಗಿ, ಈಗಿರ್ತಕ್ಕಂಥ ಗೊಂದಲವನ್ನ ಆದಷ್ಟು ಜಾಗ್ರತೆ ನಿವಾರಣೆ ಮಾಡಿ ಅಂತ ಹೇಳಿದ್ದೇವೆ. ಅದಕ್ಕೆ ಅವರು ಸಹಮತಿ ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ಸಚಿವರು ಮತ್ತೆ ಶಾಸಕರನ್ನ ಕಂಟ್ರೋಲ್ ಮಾಡ್ಬೇಕಾದವ್ರು ಸಿಎಂ ಅವರು, ನಾನೇನು ಹೈಕಮಾಂಡ್ ಹೇಳ್ಬೇಕು ಅದನ್ನ ಹೇಳಿದೀನಿ ಅಂತ ಕಂಟ್ರೋಲ್ ಮಾಡ್ಬೇಕು. ಆಯ್ತು, ಕಂಟ್ರೋಲ್ ಮಾಡೋದು. ಶಾಸಕರುಗಳು ಸಣ್ಣ ಮಕ್ಳೇನ್ರಿ? ಸಣ್ಣ ಮಕ್ಳಾದ್ರೆ ಬುದ್ಧಿ ಹೇಳ್ಬೇಕು.
ಇವರೆಲ್ಲ ತಿಳಿದಂತವ್ರು ಸುಮಾರು 2 ಲಕ್ಷ ಮತದಾರರಿಗೆ ಅವರು ಪ್ರತಿನಿಧಿಗಳಾಗಿ ಬಂದಿರ್ತಾರೆ. ಅವ್ರಿಗೂ ಕೂಡ ಸ್ವಂತ ಬುದ್ಧಿ ಇರುತ್ತೆ, ಯಾವಾಗ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅದೆಲ್ಲ ಅವ್ರಿಗೂ ಕೂಡ ದಲಿತ ಜ್ಞಾನ CM ಇರುತ್ತೆ. ಸರ್, ದಲಿತ ಸಿಎಂ ಜೋರಾಗಿದೆ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ ಅನ್ಸುತ್ತೆ. ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ. ದಲಿತ ಸಿಎಂ, ಇನ್ನೊಂದು ಸಿಎಂ, ಇನ್ನೊಂದು ಅಧ್ಯಕ್ಷ ಎಲ್ಲ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ಮಾಡೋದು. ಅವ್ರೇನ್ ನಿರ್ಣಯ ಮಾಡ್ತಾರೋ ಅದು ಎಲ್ರು ಬದ್ರು. ಅಲ್ಲ, ಅವಕಾಶ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಮ್ಮ ರಾಜ್ಯದ ಇತಿಹಾಸ ನಿಮ್ಗೆ ಹೇಳ್ಬೇಕು ಅಂದ್ರೆ, ಕುಮಾರಸ್ವಾಮಿ ಅವರು ಮೊದಲನೇ ಸರಿ ಶಾಸಕರಾಗಿ ಬಂದಿದ್ದು 2004 ಅಲ್ಲಿ ಮೊದಲನೇ ಸರಿನ ಮುಖ್ಯಮಂತ್ರಿ ಆದ್ರು. ಮತ್ತೆ ಬಿಜೆಪಿನವರು ಈಗ ಎಷ್ಟು ಜನಕ್ಕೆ ಮೊದಲನೇ ಸರಿ ಶಾಸಕರುಗಳಿಗೆ ಮುಖ್ಯಮಂತ್ರಿ ಮಾಡಿದ್ದಾರೆ, ಮಂತ್ರಿಗಳು ಮಾಡಿದ್ದಾರೆ. ನಮ್ಮಲ್ಲೂ ಕೂಡ ಮಾಡ್ಲಿ, ಅವ್ರು ಕೇಳಿದ್ರಲ್ಲಿ ತಪ್ಪೇನಿದೆ. ಬರೀ ಮಾತೆತ್ತಿದ್ರೆ ಒಂದಷ್ಟು ಜನ ಪಟ್ಟಿ ಐತೆ. ಯಾವಾಗಲೂ ಕಾಂಗ್ರೆಸ್ ಬರ್ಲಿ ಇವರೇ ಮಂತ್ರಿಗಳು, ಅವ್ರಿಗೆ ತೆಗಿಲಿ, ಹೊಸಬ್ರಿಗೆ ಅವಕಾಶ ಕೊಡ್ಲಿ, ಅದ್ರಲ್ಲಿ ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಸರ್, ಈಗ ಏನೋ ಒಂದು ಹೇಳಿಕೆ ನೀಡಿದ ತಕ್ಷಣ ವಜಾ ಮಾಡೋ ಲೆವೆಲ್ಗೆ ಹೋಗುವಂತ ಕಾಂಗ್ರೆಸ್ ನಾಯಕರುಗಳು ಅದ್ ಬಿಡಿ, ಅದು ಹಳೆ ಕತೆ. ಅದು ಪರಿಗಣಿಸ್ತಾರ ಅಂತ ಹಿರಿಯರಿದ್ದಾರೆ, ಅವರಿದ್ದಾರೆ ನೀವು ಒಂದು ವಿಷಯಕ್ಕೆ ಈಗ ಒಂದೇ ಕಾಯಿಲೆಗೆ ಎಲ್ಲ ಔಷಧಿ ಕೊಡಕ್ಕಾಗಲ್ಲ. ಆಯಾ ಕಾಯಿಲೆಗೆ ತಕ್ಕಂತೆ ಔಷಧಿ ಕೊಟ್ರೆ ಗುಣಮುಖ ಆಗ್ತದೆ. ನೀವು ಸರಿಯಾಗಿ ಡಯಾಗ್ನೈಸ್ ಮಾಡದೆ ಔಷಧಿ ಕೊಟ್ರೆ ಅದು ರಿಯಾಕ್ಷನ್ ಆಗಿ ಪೇಷಂಟ್ಗೆ ತೊಂದರೆ ಆಗ್ಬಿಡ್ತದೆ. ಅದಕ್ಕೆ ಈಗಿಂದ ಹೇಳಿ 31 ಜನ ಕೇಳಿದ್ದಾರೆ, ಸರಿ ಇದೆ ಅದು ಅವ್ರು ಕೇಳಿರ್ತಕ್ಕಂಥದ್ದು. ಅದ್ರ ಮೇಲೆ ಹೈಕಮಾಂಡ್ ಅವರು ನಿರ್ಣಯ ಮಾಡಬೇಕು. ಡೆಲ್ಲಿಗೆ ಹೋಗಿದ್ರಿ. ದೆಹಲಿಗೆ ಹೋಗಿದ್ದೆ, ಭೇಟಿ ಮಾಡಿದ್ದೆ, ಏನು ಸರ್, ಅಷ್ಟೇ ಹೇಳಿದೆ. ಅವ್ರಿಗೆ ಏನ್ ಹೇಳಿದೆ, ಬೇಡಿಕೆ ಏನಿಲ್ಲ ನಮ್ದು. ನಾನು ಹೇಳಿದೆ, ಇದು ಸರ್ಕಾರದಲ್ಲಿ ಈ ಏನ್ ಗೊಂದಲ ಇದೆ, ಇದು ಸರ್ಕಾರಕ್ಕೂ ತೊಂದ್ರೆ, ಪಕ್ಷಕ್ಕೂ ತೊಂದ್ರೆ. ಈ ಗೊಂದಲ ನೀವು ನಿವಾರಣೆ ಮಾಡ್ಬೇಕು, ಜಾಗ್ರತೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೀವು ತಪ್ಪು ಮಾಡಿದಾಗ ಆಗ್ತದೆ. ನೀವು ಕರ್ನಾಟಕದ ಎಲ್ಲ ವಿಚಾರ ಗೊತ್ತಿದೆ. ನೀವು ಸೂಕ್ತವಾದ ನಿರ್ಣಯ ತಗೊಳ್ಳಿ. ಇಟ್ಕೊಳ್ಳೋದು, ಬಿಡೋದು, ಕಟ್ಕೊಳ್ಳೋದು, ಯಾರಿಗ್ ಮಾಡೋದು, ಏನ್ ಮಾಡೋದು ಎಲ್ಲ ನೀವು ತೀರ್ಮಾನ ತಗೊಂಡು ಗೊಂದಲ ನಿವಾರಣೆ ಮಾಡ್ಬೇಕು. ಜಾಗ್ರತೆ. ಗೊಂದಲ ನಿವಾರಣೆ ಆದ್ರೆ ಪಕ್ಷಕ್ಕೂ ಕ್ಷೇಮ, ಸರ್ಕಾರಕ್ಕೂ ಕ್ಷೇಮ. ಇದರಿಂದ ಸರ್ಕಾರದಲ್ಲೂ ಕೂಡ ಅಧಿಕಾರಿಗಳಲ್ಲಿ ಗೊಂದಲ ಇದೆ, ಈ ಪಕ್ಷದಲ್ಲಿ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಇರುತ್ತೆ. ಆದಷ್ಟು ಜಾಗ್ರತೆ ನಿವಾರಣೆ ಮಾಡಿ ಅಂತ ಮನವಿ ಮಾಡಿದ್ದೇನೆ. ಆದಷ್ಟು ಜಾಗ್ರತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಈಗ ಗೊಂದಲ ಸೃಷ್ಟಿ ಮಾಡಿದ್ದು ನಾವ್ ಹೈಕಮಾಂಡ್ ನಾಯಕರಲ್ಲ, ಸ್ಥಳೀಯ ಮಟ್ಟದಲ್ಲಿ ಆಗಿದ್ದಂತದ್ದು ಅನ್ನೋದು ಅವರ ಮಾತು. ಸೊ ಹಂಗಾಗಿ ನೀವ್ ಹೇಳಿದ್ ಆಯ್ತಮ್ಮ, ಈಗ ಯಾರೇ ಮಾಡ್ಲಿ ಅವ್ರ ಅಭಿಪ್ರಾಯ, ಅವ್ರ ತೀರ್ಮಾನ ಹೇಳ್ಬೇಕು ತಾನೆ. ಈಗ ಅವ್ರು ಹೇಳ್ಬಿಟ್ಟ ಮೇಲೆ ಮುಗೀತು. ಅದನ್ನ ಯಾರು ಪ್ರಶ್ನೆ ಮಾಡಕ್ ಯಾರು ಹೋಗ್ತಾರೆ? ಯಾರು ಮಾಡೋದಿಲ್ಲ. ಅದಕ್ಕೋಸ್ಕರ ಅದನ್ನು ಜಾಗ್ರತೆ ನಿವಾರಣೆ ಮಾಡ್ಬೇಕಂತ ಮನವಿ ಮಾಡಿದ್ವಿ. ಅದಕ್ಕೆ ಅವರು ಜಾಗ್ರತೆ ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಿವಸ ಹೇಳಿಲ್ಲ, ಜಾಗ್ರತೆ ಅಂತ ಹೇಳಿದ್ದಾರೆ. ಜಾಗ್ರತೆ ಹೇಳಿಲ್ಲ. ಶಿವಕುಮಾರ್ 6 ವರ್ಷ ಆಗುತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಗಿಯುತ್ತೆ, ಪೂರ್ಣಗೊಳ್ಳುತ್ತೆ. ಇವರು ಡಾಕ್ಟರ್ ಪರಮೇಶ್ ಎಷ್ಟು ವರ್ಷ ಇದ್ರಿ? ಅವ್ರು 8 ವರ್ಷ ಇದ್ರು, ಮತ್ತೆ ಇನ್ನು 2 ವರ್ಷ ಬಾಕಿ ಐತಲ್ಲ. ಮುರಿಬೇಕು. ಈಗ ಮುಖ್ಯಮಂತ್ರಿ ದಾಖಲೆ, ದೇವರಾಜ ಅರಸು ದಾಖಲೆಯನ್ನ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಹಂಗೆ ಕೆಪಿಸಿಸಿ ಅಧ್ಯಕ್ಷರ ದಾಖಲೆನ ಸನ್ಮಾನ್ಯ ಶಿವಕುಮಾರ್ ಮುರಿಲಿ ಅಂತ ಆಶಯ ನಂದು. ಮುರಿಲಿ ಅಂತ ಆಶಿಸ್ತೇನೆ. ಅಲ್ಲಪ್ಪ, ಈಗೆಲ್ಲ ದಾಖಲೆಗಳು ಮುರಿಬೇಕಂತ ಅಭಿಪ್ರಾಯ ಇದ್ರೆ ದಾಖಲೆ ಮುರಿಲಿ, ಯಾರು ಬೇಡ ಅಂತಾರೆ. ಸತೀಶ್ ಜಾರಕಿಹೊಳಿ ಅವರು ಅವರೇನಿಲ್ಲ, ಪಕ್ಷದಲ್ಲಿ ಏನು ಅವಕಾಶ ಕೊಡ್ತಾರೆ, ಅವಕಾಶನ ಏನು ಆದೇಶ, ಅವಕಾಶ ಅಥವಾ ಏನ್ ನಿರ್ದೇಶನ ಕೊಡ್ತಾರೆ ಅದರಂತೆ ಅವರು ನಡೀತೀನಿ ಅಂತಕ್ಕಂಥದ್ದು ಸತೀಶ್ ಅವರ ನಿರ್ಣಯ. ದಲಿತ ಮುಖ್ಯಮಂತ್ರಿ ವಿಚಾರ ಬಂದಂತ ಸಂದರ್ಭದಲ್ಲಿ ಮಾದೇವಪ್ಪ ಅವರು ಬಹಳ ವರ್ಷಗಳ ಕನಸಿದೆ ಅಂತ ಹೇಳಿದ್ರು. ಏನ್ ಮಾದೇವಪ್ಪ ಏನ್ ಆಗ್ಬೇಕು ಅಂತ ಹೇಳಿಲ್ವಲ್ಲಪ್ಪ. ದಲಿತ ಮುಖ್ಯಮಂತ್ರಿ ಮಾಡೋದಾದ್ರೆ ಎಲ್ರು ಒಪ್ತಾರೆ. ಶಿವಕುಮಾರ್ ಅವರು ಒಪ್ತಾರೆ, ಸಿದ್ದರಾಮಯ್ಯನವರು ಒಪ್ತಾರೆ, ಇನ್ನೊಬ್ರು ಒಪ್ತಾರೆ. ಡಿ ಕೆ ಶಿವಕುಮಾರ್ ನಮಸ್ಕಾರ ಮಾಡಿದ್ರು ಸರ್. ಯಾರಿಗೆ? ಶಿರಬಾಗಿ ನಮಸ್ಕಾರ ಮಾಡಿದ್ರು ಮಾದೇವಪ್ಪ ಅವರ ಹೇಳಿಕೆಗೆ. ನೋಡಿ, ಅದು ಅವ್ರವ್ರ ವಿಚಾರ. ಮಾದೇವಪ್ಪನವ್ರ ಬಗ್ಗೆ ಇವ್ರಿಗಿರೋ ಗೌರವ, ಇವ್ರ ಬಗ್ಗೆ ಅವ್ರಿಗಿರೋ ಗೌರವ, ಅದು ಅವ್ರವ್ರ ವಿಚಾರ. ಅದ್ರ ಬಗ್ಗೆ ನಾನು ಹೆಂಗ್ ಹೇಳಕ್ ಆಗ್ತದೆ? ಈಗ ನಿಮ್ಮಲ್ಲಿ ಏನಿದೆ ಅಂತ ನಾನು ಹೇಳಕ್ ಆಗ್ತದ? ನನ್ನಲ್ಲಿ ಏನಿದೆ ಅಂತ ನೀವ್ ಹೇಳಕ್ ಆಗ್ತದ? ಪರಮೇಶ್ವರ್ ಅವ್ರಿಗೆ ಕೂಲಿ ಬೇಡವಾ ಅಂತ? ಅರೆ ಹೌದು, ಹಳೆ ಕೂಲಿ ಅವ್ರದ್ದು. ಇವ್ರದನ್ನ ಲೇಟೆಸ್ಟ್ ಕೂಲಿ, ಅವ್ರದ್ದು ಹಳೆ ಬಾಕಿ ಕೂಲಿ ಅವ್ರದ್ದು. ಅದರಿಂದ ಹಳೆ ಕೂಲಿ ತೀರ್ಮಾನ ಆದ್ಮೇಲೆ ಹೊಸ ಕೂಲಿ ಕೊಡ್ಲಿ ಹೇಳಿದೀವಿ. ನೋಡಿ, ಹೈಕಮಾಂಡ್ ಮುಂದೆ ಪಕ್ಷದ ವಿಚಾರ, ನಮ್ಮ ವಿಚಾರ, ಇನ್ನೊಬ್ಬರ ವಿಚಾರ ಏನೆಲ್ಲ ಮಾತಾಡಿದೀವಿ ಅದನ್ನೆಲ್ಲ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳೋವಂಥವಿರೋದಿಲ್ಲ. ಕೆಲವು ನಮ್ಮ ಆಂತರಿಕ ವಿಚಾರಗಳಿರ್ತವೆ, ಅದನ್ನೆಲ್ಲ ಚರ್ಚೆ ಮಾಡಿದೀವಿ. ಆದ್ರೆ ಒಂದಂತೂ ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟಕ್ಕೆ ಸೀಮಿತವಾಗಿ, ಈಗಿರ್ತಕ್ಕಂಥ ಗೊಂದಲವನ್ನ ಆದಷ್ಟು ಜಾಗ್ರತೆ ನಿವಾರಣೆ ಮಾಡಿ ಅಂತ ಹೇಳಿದ್ದೇವೆ.
ಅದಕ್ಕೆ ಅವರು ಸಹಮತಿ ವ್ಯಕ್ತಪಡಿಸಿದ್ದಾರೆ ಸರಿ, ಅಷ್ಟೇ. ಡಿಕೆಶಿ ಒಂದು ಮಾತಾಡಿದ್ದಾರೆ ಸರ್, ಸಚಿವರು ಮತ್ತೆ ಶಾಸಕರನ್ನ ಕಂಟ್ರೋಲ್ ಮಾಡ್ಬೇಕಾದವ್ರು ಸಿಎಂ ಅವರು, ನಾನೇನು ಹೈಕಮಾಂಡ್ ಹೇಳ್ಬೇಕು ಅದನ್ನ ಹೇಳಿದೀನಿ ಅಂತ. ಕಂಟ್ರೋಲ್ ಮಾಡ್ಬೇಕು. ಆಯ್ತು ಕಂಟ್ರೋಲ್ ಮಾಡೋದು ಶಾಸಕರುಗಳು ಸಣ್ಣ ಮಕ್ಳೇನ್ರಿ, ಸಣ್ಣ ಮಕ್ಳಾದ್ರೆ ಬುದ್ಧಿ ಹೇಳ್ಬೇಕು. ಇವರೆಲ್ಲ ತಿಳಿದಂತವ್ರು ಸುಮಾರು 2 ಲಕ್ಷ ಮತದಾರರಿಗೆ ಅವರು ಪ್ರತಿನಿಧಿಗಳಾಗಿ ಬಂದಿರ್ತಾರೆ. ಅವ್ರಿಗೂ ಕೂಡ ಸ್ವಂತ ಬುದ್ಧಿ ಇರುತ್ತೆ, ಯಾವಾಗ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅದೆಲ್ಲ ಅವ್ರಿಗೂ ಕೂಡ ಜ್ಞಾನ ಇರುತ್ತೆ. ದಲಿತ ಸಿಎಂ ಜೋರಾಗಿದೆ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ, ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ. ದಲಿತ ಸಿಎಂ, ಇನ್ನೊಂದು ಸಿಎಂ, ಇನ್ನೊಂದು ಅಧ್ಯಕ್ಷ ಎಲ್ಲ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ಮಾಡೋದು. ಅವ್ರೇನ್ ನಿರ್ಣಯ ಮಾಡ್ತಾರೋ ಅದು ಎಲ್ರು ಬದ್ರು.